ಸಿನಿಮಾ ಸ್ವಲ್ಪ ಕಮ್ಮಿ ಆಯ್ತು. ಹಲೋ, ಅದು ದೇವಾರ ಬನ್ನಿ, ನಿಮ್ಮ ಬಗ್ಗೆ ಹೇಳ್ಬೇಕು. ಮಾಡ್ತೀನಿ ಒಂದು ನಿಮಿಷ ಅಣ್ಣ, ಆರು ಮಾಡ್ತೀನಿ, ಒಂದು ನಿಮಿಷ ಮಾಡ್ತೀನಿ, ಕಾಲು ವೆಯ್ಟ್. ಓಕೆ ಅಕ್ಕ. ಹಾಂ, ಆಯ್ತು ಮಾಡ್ತೀರೋ. ಹಾಂ ಸರ್, ಮಾನಿಟರ್ ಮಾತಿದೆ, ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರೇಸ್ ಅಂತ. ಸೊ ಹಂಗಾಗಿ ತುಂಬ ಧನ್ಯವಾದಗಳು ಶರಣ್ ಸರ್ ಅವರಿಗೆ. ನಾವು ಈ ಸಿನಿಮಾ ಶುರು ಮಾಡಿದಾಗ ಇದು ನಮ್ಮ ಹುಡುಗರನ್ನು ಲಾಂಚ್ ಮಾಡ್ಲಿಕ್ಕೆ ಅಂತ ಮಾಡಿರೋ ಸಿನಿಮಾ ಅಂತ ಶುರುವಾಯಿತು. ಹೋಗ್ತಾ ಅದು ನಮ್ಮ ಆಸೆಯ ಜಾಸ್ತಿ ಆದಂಗೆ ಪ್ರಾಜೆಕ್ಟು ದೊಡ್ಡದಾಗ್ತಾ ಹೋಯ್ತು. ಹಾಗೆ ಯಾರನ್ನು ನಂಬಿ ಸಿನಿಮಾ ಮಾಡೋದು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ಧರ್ಮೋ ರಕ್ಷಿತಾ ಅಂತ ಹೇಳಿದಂಗೆ ಸಿನಿಮಾನ ನಂಬಿ ನಾವು ಸಿನಿಮಾ ಮಾಡ್ತಾ ಇದ್ವಿ. ಕೊನೆಗೆ ನಾವು ಸಿನಿಮಾನ ನಂಬಿದ್ದಕ್ಕೆ ಸಿನಿಮಾನೇ ನಂಬುವಂತಹ ನಟ, ಒಳ್ಳೆ ಮನುಷ್ಯನ ವ್ಯಕ್ತಿ, ಮತ್ತು ಈ ವಿಕ್ಷಿಪ್ತ ಪರಿಸ್ಥಿತಿ ಏನಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಯಾರಿಗೂ ದಾರಿ ಕಾಣದೇ ಇರಬೇಕಾದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡೇ ಮುನ್ನಡೆಸ್ಬೇಕಾಗಿರುತ್ತೆ. ಅಂಥದ್ರಲ್ಲಿ ನಾವು ಯಾರು ದಾರಿ ಕಾಣದೆ ಹಿಂಗೆ ತಂತ್ರ ಹೋಗ್ತಾಗ ಶರಣ್ ಸರ್ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸಿನಿಮಾಗೆ ಒಂದು ಸ್ಟಾರ್ ವ್ಯಾಲ್ಯೂನ ತಂದುಕೊಟ್ರು. ಅದಕ್ಕಾಗಿ ಹುಡುಗರ ಪರವಾಗಿ, ವೈಯಕ್ತಿಕ ಪರವಾಗಿ, ಒಬ್ಬ ಅಭಿಮಾನಿಯಾಗಿ, ಮತ್ತೊಬ್ಬ ನಿರ್ದೇಶಕನಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಏನೋ ಒಂದು ಗಿಫ್ಟ್ ಎಲ್ಲ ಕೊಟ್ಟರೆ ಅದು ತುಂಬ ಸಣ್ಣದಾಗತ್ತೆ ಸರ್. ನಿಮ್ಮ ಈ ಋಣ ನಮ್ಮ ಮನಸ್ಸಲ್ಲಿ ಯಾವತ್ತಿರುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ಸ್. ನೀವು ಸಿನಿಮಾ ಪ್ರೀತಿಸಿ ನಮಗೆ ಇಂಥ ಟೈಮಲ್ಲೂ ಭರವಸೆ ನೀಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ಹೇಳೋದು ಸಿಕ್ಕಾಪಟ್ಟೆ ಇದೆ, ಎಲ್ಲ ಹೇಳಿ ಇಲ್ಲೇ ಖಾಲಿ ಮಾಡ್ಕೊಂಡ್ಬಿಟ್ರೆ ಟೀಸರ್ ರಿಲೀಸ್ಗೆ, ಸಾಂಗ್ ರಿಲೀಸ್ಗೆ ಏನೂ ಇರಲ್ಲ ನನ್ನ ಹತ್ರ. ಅದಕ್ಕೆ ಹೇಳೋವಂಥವನ್ನೆಲ್ಲ ಅಲ್ಲಿಟ್ಕೊತೀನಿ. ಸೊ ಅದು ಟೈಮ್ ಬಂದಾಗ ಅದನ್ನು ಇದು ಮಾಡೋಣ. ಅವರು ಥ್ಯಾಂಕ್ಸ್ ಅಂತ ಒಂದು ವಿಚಾರ ಹೇಳಿದ್ರು. ಯೂಶಲಿ ಕೆಲಸ ಮುಗಿದ ಮೇಲೆ ಥ್ಯಾಂಕ್ಸ್ ಹೇಳೋದನ್ನ ಪದ್ಧತಿ ನಾವು ನೋಡಿದ್ವಿ. ಅವರೆಲ್ಲ ಎಷ್ಟು ಚೆಂದ ಇದ್ದಾರೆ ಅಂತಂದರೆ ಕೆಲಸನೇ ಸ್ಟಾರ್ಟ್ ಆಗಿಲ್ಲ, ಈಗ ಆಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನನಗೆ. ಇದು ಅವರಿಬ್ಬರಿಗೂ ಇರುವಂಥ ದೊಡ್ಡ ಗುಣ ಎಲ್ಲಿರುತ್ತೆ, ಒಳ್ಳೆ ಗುಣ ಎಲ್ಲಿರುತ್ತೆ, ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.